ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲ್ಸ್ ಹೊರವಲಯದಲ್ಲಿ ಭಾರೀ ಕಾಡು ಬೆಂಕಿ 24 ಗಂಟೆಗಳ ಬಳಿಕ ಹತೋಟಿಗೆ ಬಂದಿದೆ. 13,000 ಮನೆ ಹಾಗೂ ಕಾರುಗಳು ಸುಟ್ಟಿವೆ. 70,000 ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಈ ಸುತ್ತಿನ ಅತಿ ದೊಡ್ಡ ಬೆಂಕಿ ದುರಂತವಿದು. ನೀರಿನ ಕೊರತೆ ಕಾಡಿದರೂ ಅಗ್ನಿಶಾಮಕ ದಳದವರು ಭಾರೀ ಹೋರಾಟದ ಬಳಿಕ ಬೆಂಕಿಯನ್ನು ಹತೋಟಿಗೆ ತಂದರು. 3,000 ಎಕರೆಗೂ ಹೆಚ್ಚು ಪ್ರದೇಶವು ಬೆಂಕಿಯಲ್ಲಿ ಕರಟಿ ಹೋಗಿದೆ. ಪೆಸಿಫಿಕ್ ಪಾಲಿಸಾಡೆಸ್ ಪ್ರದೇಶವು ಬೆಂಕಿಗೆ ಬೆದರಿ ಬೂದಿಯಾಗಿದೆ. ಸ್ಯಾಂಟಾ ಮೋನಿಕಾ ಪ್ರದೇಶದಲ್ಲಿ ಬೆಂಕಿ ನಂದಿಸು ಪಡೆಯವರು ದಾರಿ ಮಾಡಿ ಸಾಗಲು ಬುಲ್ಡೋಸರ್ಗಳನ್ನು ಬಳಸಬೇಕಾಯಿತು. ಈಟನ್ ಕೆಯಾನ್ ಪ್ರದೇಶವನ್ನು ಬೆಂಕಿಯು ಈಟಿದೆ. 13,000 ವಾಹನಗಳು, ದುಬಾರಿ ಕಾರುಗಳು ಮತ್ತು ಮನೆಗಳು ಸುಟ್ಟು ಹೋಗಿವೆ. ಹಾಲಿವುಡ್ ನಟರ ಪ್ರದೇಶಗಳು, ಮನೆಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದು, ಇಂಗ್ಲಿಷ್ ಚಿತ್ರಲೋಕದವರು ಸ್ಥಳ ಖಾಲಿ ಮಾಡಿರುವುದು ತಿಳಿದುಬಂದಿದೆ.